ಪ್ರಯುಕ್ತ ಮಸೀದಿಗೆ ವಿಸಿಟ್ ಮಾಡಿ ಫ್ರೂಟ್ಸ್ ಕೊಡ್ತಾ ಇದ್ದೀರಾ, ಏನು ವಿಶೇಷ ಸರ್? ಇದು ನಮ್ಮ ತಾಯಿಯವರು ಸುಮಾರು ವರ್ಷಗಳಿಂದ ಅವರು ಚೆನ್ನೈಗೆ ಇದ್ರು, ಕೋವಳಂ ದರ್ಗಾಗೆ ಹೋಗಿ ಬೀಗ ಕೊಡ್ತಿರೋದಂತ ಎಲ್ಲ ಕಷ್ಟಗಳಿಂದ ಪಾರಾಗ್ಬಿಡ್ತಾ ಇದ್ರು ಜೀವನದಲ್ಲಿ. ಒಂದು ನಂಬಿಕೆ ನನ್ನ ತಾಯಿಯವ್ರಿಗೆ. ಮೊನ್ನೆ ಈ ಕಾಲವಾದಾಗ 3 ತಿಂಗಳು 4 ತಿಂಗಳ ಕೆಳಗೆ ತಾಯಿಯವ್ರು ತೀರ್ಕೊಂಡು ಹೋದ ವರ್ಷದಲ್ಲಿ, ಅದಕ್ಕೂ ಹೋದ ವರ್ಷ ನಾನು ಇದೇ ರಂಜಾನ್ಗೆ ನಮ್ಮವ್ರಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು 2 ಇದರಲ್ಲೂ ನಾನು ಮಸೀದಿ ಕೇಳ್ಕೊಂಡಾಗ ಒಬ್ಬ ಪ್ರೀತಿಯಿಂದ ಪ್ರಾರ್ಥನೆ ಮಾಡ್ಕೊಂಡು ಪ್ರಾರ್ಥನೆಗೆ ಬರುವಂತ 1.5 ವರ್ಷ ತಾಯಿಯವ್ರನ್ನ ಬದುಕಿಸಿತ್ತು. ಬದುಕಿದ್ದು ನನಗೆ ಬೆಲೆ ಕಟ್ಟಕ್ಕಾಗ್ತಿರುವಂತ ಒಂದು ಮಾಣಿಕ್ಯ ಸಿದ್ಧಾರ್ಥ ಜೀವನ ಪರ್ಯಂತ ಕಾಲವರೆಗೂ ನನ್ನ ಅವಧಿ ಇರೋವರೆಗೂ ಯಾವಾಗ ರಂಜಾನ್ ಬರುತ್ತೆ, ಯಾವಾಗ ನನ್ನ ಕೈ ಸಾಧ್ಯವಾಗುತ್ತೆ, ನಾನು ಸದಾ ಭಗವಂತನ ಸೇವೆ ಮಾಡಿದ್ದೀನಿ. ನನ್ನಿಂದಾಗಿ ಅಲ್ಪ ಸೇವೆ ಮಾಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ. ಎಲ್ಲರೂ ಯಾವ ರಾಜಕಾರಣಕ್ಕೆ ಎಲ್ರಿಗೂ ಅಷ್ಟೇ ದೊಡ್ಡ ವಿಷಯ ಈ ಜೀವನದಲ್ಲಿ, ಯಾರಿಗೂ ಗೊತ್ತಿಲ್ಲ. ಇನ್ನು ಒಂದು ಸಂಕಟ ಅಂತ ಬಂದಾಗ ಮಾತ್ರ ಮನುಷ್ಯ ಅಲ್ಲೊಂದ್ ಕಡೆ ಗಮನ ಅಂತ ಇನ್ನೊಂದ್ ಕಡೆ ಅಲ್ಲ ಅಂತೀವಿ ನಾವು. ಆದ್ರೆ ಸದಾಕಾಲ ಭಗವಂತನ ನಾವು ಮರಿದೇ ಯಾವಾಗ್ಲೂ ಅವನ್ನ ಸ್ಮರಿಸ್ತಾ ಇರ್ಬೇಕು. ಅದು ಯಾವುದೇ ಜಾತಿ ಆಗ್ಲಿ ಏನೇ ಆಗ್ಲಿ ಎಲ್ಲರೂ ನಾವು ಕುಡಿಯುವಂಥದ್ದು ನೀರು. ಅವರು ಅದೇ ನೀರ್ನ ಹುಡ್ಕೊಂಡು ಹೋಗ್ತಾ ಇದ್ರೆ ನಾವು ಅದೇ ನೀರ್ನ ಹುಡ್ಕೊಂಡು ಹೋಗ್ತೀವಿ. ಹಾಗಾಗಿ ಇದರಲ್ಲಿ ರಾಜಕಾರಣ ಅಂತಕ್ಕಂಥದ್ದನ್ನು ಯಾವ ತಲೆಯಲ್ಲಿ ಇಟ್ಕೊಳ್ಳೇಬಾರ್ದು. ಒಂದು ನಂಬಿಕೆ, ಭಗವಂತ ಆತರ ನಮ್ಮ ಅಮ್ಮವ್ರನ್ನ ಸೃಷ್ಟಿ ಮಾಡಿದೆ, ಅವ್ರು ಇಷ್ಟಪಟ್ಟರೆ ಅವ್ರು ಇಷ್ಟದಂತೆ ಇದು ನಡೀತಾ ಇದೆ ಅಷ್ಟೇ. ಅವ್ನು ಇನ್ನೊಂದಷ್ಟು ಶಕ್ತಿ ಕೊಡ್ಲಿ ಅಂತ ನಾನು ಬೇಡ್ಕೊಂತ ಇದ್ದೆ. ಯಾವ ತಿಂದ್ಮೇಲೆ ನಮ್ಗೆ ಹಿಂದೆ ಇರೋದು ಅಥವಾ ಇನ್ನೊಬ್ಬರಿಗೆ ಹಿಂದೆ ಇರೋರಿಗೆ ನಾವು ಕೊಡುವಂತ ಶಕ್ತಿ ದೇವ್ರು ಕೊಡ್ಲಿ ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.